ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿಗೆ ಕಾಯುತ್ತಿರುವ ಎಲ್ಲ ಫಲಾನುಭವಿಗಳಿಗೂ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಪ್ರೂಫ್ ಸಮೇತ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೆ. ಬರೀ 19ನೇ ಕಂತು ಜಮಾ ಆಗಿರುವ ಮೆಸೇಜ್ ಒಂದೇ ಅಲ್ಲ, DBT ಕರ್ನಾಟಕ ಆ್ಯಪಿನ ಸ್ಕ್ರೀನ್ಶಾಟ್ ಅಂದರೆ 17-18ನೇ ಕಂತು ಜಮಾ ಆಗಿರುವಂಥ ಪ್ರೂಫ್ ಸಮೇತ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೆ. ಸಾಕಷ್ಟು ಜನ ನಂಬಲಿಲ್ಲ, ಫೇಕು ಹಾಗೆ ಹೀಗೆ ಕಮೆಂಟ್ ಮಾಡಿದ್ರಿ. ಇವತ್ತು ಆ್ಯಕ್ಚುಲಿ ಇನ್ನೂ ಗುಡ್ ನ್ಯೂಸ್ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತು ನಿನ್ನೆ ಒಂದು ಸ್ವಲ್ಪ ಜನರಿಗೆ ಹಣ ಜಮಾ ಆಗಿತ್ತು. ಬಟ್ ಆದರೆ ಇವತ್ತು ನೂರಾರು ಕಮೆಂಟ್ಗಳು ಬಂದಿದೆ, 10 ಪ್ರೂಫ್ಗಳು ಬಂದಿದೆ. ಹಾಗಾಗಿ ಇವತ್ತು ಪೂರ್ಣ ಪ್ರಮಾಣದ ಜಮಾ ಮಾಡುವಂಥ ಪ್ರಕ್ರಿಯೆ ಆರಂಭಗೊಂಡಿದೆ, ಓಕೆನಾ. ಪೂರ್ಣ ಪ್ರಮಾಣದ ಜಮಾ ಮಾಡುವಂಥ ಪ್ರಕ್ರಿಯೆ ಅಂತಂದರೆ ಸುಮಾರು 15-20 ಲಕ್ಷ ಜನರಿಗೆ ಇವತ್ತು ಜಮಾ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಹಾಗಾಗಿ ನಮಗೆ ಯಾವ್ಯಾವ ಜಿಲ್ಲೆಯವರು ಕಳಿಸಿದ್ದಾರೆ ಪ್ರೂಫನ್ನು ನನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿದೆ. ಟೆಲಿಗ್ರಾಮ್ ಚಾನಲ್ಲಿಗೆ ಜಾಯ್ನ್ ಆಗಿ ಅಲ್ಲಿ ನಾನು ಪ್ರೂಫನ್ನು ಹಾಕ್ತಾ ಇರ್ತೀನಿ, ಯಾರ್ಯಾರು ಜಮಾ ಆಗಿರೋದು ಯಾವ ಜಿಲ್ಲೆ ಅಂಥೇಳಿ. ಅವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆರಂಭ ಆಗಿದೆ ಅಂಥೇಳಿ. ಈಗ ಕಲಬುರಗಿ ಇರ್ಬೋದು, ಮಂಡ್ಯ ಇರ್ಬೋದು, ಕೆಲವೊಂದು ಜಿಲ್ಲೆಗಳು ಈಗ ಆಲ್ರೆಡಿ ಜಮಾ ಆಗಿದೆ ಅಂಥೇಳಿ ಕಮೆಂಟ್ಗಳು ಬರ್ತಾ ಇದೆ. ಸಾಕಷ್ಟು ಜನ ಪ್ರೂಫ್ ಕಳಿಸಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸು. ಯಾವುದೇ ಕಾರಣಕ್ಕೂ ಹಣ ಬರಲ್ಲ, ಸರ್ಕಾರದ ಹತ್ರ ಹಣ ಇಲ್ಲ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆನೇ ಬಂದಾಗುತ್ತೆ, ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾವು ಅವಾಗಿಂದನೂ ಆತ್ಮವಿಶ್ವಾಸ ತುಂಬ್ತಾನೇ ಇದ್ವಿ, ಯಾವುದೇ ಕಾರಣಕ್ಕೂ ನಿಮ್ಮ ಪೆಂಡಿಂಗ್ ಹಣ ನಿಮಗೆ ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ ಅಂಥೇಳಿ. ನಿಮಗೂ ಹಣ ಜಮಾ ಆಗಿದೆಯೋ ಇಲ್ವೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಜಮಾ ಆಗಿದ್ದರೆ ನಿಮ್ದು ಯಾವ ಡಿಸ್ಟಿಕ್ಕು ಹಣ ಜಮಾ ಆಗಿದೆ, ನಮ್ದು ಈ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಮಂಡ್ಯ ಜಿಲ್ಲೆ, ಕಲಬುರಗಿ ಜಿಲ್ಲೆ ಅವರು ಜಮಾ ಆಗಿರೋದ್ರ ಬಗ್ಗೆ ಈಗ ಆಲ್ರೆಡಿ ಕಳಿಸಿದ್ದಾರೆ. ಇನ್ನೂ ಹಲವಾರು ಜಿಲ್ಲೆಗಳಿಗೆ ಜಮಾ ಆಗಿರ್ಬೋದು. ಸಂಜೆ ಲೈವ್ ಮಾಡ್ತೀನಿ, ಎಲ್ಲರೂ ಜಾಯ್ನ್ ಆಗಿ. ಸುಮಾರು 5:30-6 ಗಂಟೆ ಅಷ್ಟೊತ್ತಿಗೆ ಲೈವ್ ಮಾಡ್ತೀನಿ. ಟೈಮಿಂಗ್ಸನ್ನು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ, ಎಷ್ಟು ಗಂಟೆಗೆ ಲೈವ್ ಬರ್ತೀನಿ ಅಂತ. ತಪ್ಪದೆ ಎಲ್ಲರೂ ಜಾಯ್ನ್ ಆಗಿ. ಹಾಗೆ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮಗೇನಾದರೂ ಹಣ ಜಮಾ ಆಗಿದ್ದರೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನ ಅಬೌಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಮೆಸೇಜನ್ನು ನೀವು ಸ್ಕ್ರೀನ್ಶಾಟನ್ನು ಕಳಿಸ್ಬೋದಾಗಿರುತ್ತೆ, ಓಕೆನಾ. ಹಾಗಾಗಿ ಕೊನೆಗೂ ಕೂಡ ಗೃಹಲಕ್ಷ್ಮಿ 19ನೇ ಕಂತು ಬಿಡುಗಡೆ ಆಗಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ. ಇದೇ ರೀತಿ 19, 20, 21 ಈ 3 ಕಂತುಗಳನ್ನು ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟಿಂದ ಪ್ರತಿ ತಿಂಗಳ ಹಣವನ್ನು ನೆಕ್ಸ್ಟ್ ತಿಂಗಳು ಆ ರೀತಿಯಾಗಿ ಜಮಾ ಮಾಡ್ತಾ ಹೋಗ್ಬೋದಾಗಿರುತ್ತೆ, ಓಕೆನಾ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ತಪ್ಪದೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾರ್ಯಾರು ಜಿಲ್ಲೆ ಪ್ರೂಫ್ ಕಳಿಸಿರ್ತಾರೆ ಅವೆಲ್ಲವನ್ನು ಕೂಡ ಡೈರೆಕ್ಟ್ ಅಲ್ಲೇ ಹಾಕ್ತಾ ಇರ್ತೀನಿ. ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಯೂಟ್ಯೂಬ್ ಅಂದಾಗ, ಕೆಲವೊಂದು ಇನ್ಫಾರ್ಮೇಷನ್ ನಾವು ಶೇರ್ ಮಾಡೋ ಆಗಿಲ್ಲ. ಹಾಗಾಗಿ ಅಲ್ಲಿ ನಾವು ಡೈರೆಕ್ಟ್ ಯಾವುದೋ ಹೈಡ್ ಮಾಡಲ್ಲ, ನೇರವಾಗಿ ಹಾಕ್ಬಿಡ್ತೀನಿ, ಓಕೆನಾ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.